ಆ ಕಡೆ ಚರಂಡಿ ನೀರು ಹೋಗೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೂ ಪೈಪ್ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಊರಲ್ಲಿ ಎಲ್ಲ కడకింతో నంబర్ 1 ఆಗಿ రోడ్ ಮಾಡಿಕೊಟ್ಟಿದ್ದಾರೆ. ప్రతి పీస్పూర్ సాయాబు గెలిచిన మీటికి మాకు ఈ రోడ్ బాగా అనుకూలం చేసి ఆ పక్క ఈ పక్క డైన్ చేసి నీళ్లు ఎక్కను అక్కడ పోయాపని అనుకూలం చేసినాడు. ಮಳೆ ಬಂದ್ರೆ ಎಲ್ಲ ನೀರು ನಿಂತ್ಕೊಂಡು ಎಲ್ಲ ಓಡಾಡೋಕೆ ಅನಾನುಕೂಲ ಆಗಿತ್ತು. ಪ್ರದೀಪ್ ಈಶ್ವರ್ ಅವರು ಚರಂಡಿಗಳು 2 ಕಡೆ ಚರಂಡಿ ಮತ್ತೆ ರೋಡ್ ಮಾಡಿಸ್ಬಿಟ್ಟು ನಮಗೆ ಇವಾಗ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು 18 ಲಕ್ಷ ಕೆಲಸ ಕೊಟ್ಟರು. ನಂಬರ್ 1 ಆಗಿ 2 ಕಡೆ ಚರಂಡಿ, ಆಮೇಲೆ ಕಾಂಕ್ರೀಟ್, RC ಕಾಂಕ್ರೀಟ್ ರೋಡ್ ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಂದು ಡ್ರಾಪ್ ಎಲ್ಲಿ ನೀರು ನಿಲ್ಲಲ್ಲ. ಅವ್ರ ಹೆಲ್ಪಿಂಗ್ ನೇಚರ್ ಇದೆ. ಅವ್ರ ಹತ್ರ ಭೇದ ಭಾವ ಇಲ್ಲ. ಅವ್ರ ಹತ್ರ ನಂಗೆ ಭಾರಿ ಇಷ್ಟ. ಪ್ರದೀಪ್ ಈಶ್ವರ್ ಇನ್ನೂ 2 ಸರಿ ಆಯ್ಕೆ ಆಗಿ ಅವ್ರ ಮಿನಿಸ್ಟರ್ ಆಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಲಿ ಅಂತ ನಮ್ಮ ಆಸೆ. ವರದಳ್ಳಿ ನಮ್ಮ ಹೆಸರು ವೆಂಕಟಪ್ಪ ಅಂತ ಹೇಳ್ಬಿಟ್ಟು ಸುಮಾರು 5 ವರ್ಷಗಳಿಂದನೂ ನಮಗೆ ರಸ್ತೆ ಇಲ್ದಂಗೆ ಆಗಿತ್ತು. ಶಾಸಕರು ಬಂದ ಮೇಲೆ ಎಲ್ಲ ಕ್ಲೀನಾಗಿ 2 ಕಡೆ ಡ್ರೈನೇಜ್ ಮಾಡಿದ್ದಾರೆ, ಕ್ಲೀನಾಗಿ ರೋಡ್ ಹಾಕ್ಕೊಟ್ಟಿದ್ದಾರೆ, ಹೈ ಕ್ಲಾಸಾಗಿ ಮಾಡಿದ್ದಾರೆ. ಎಲ್ಲಿ ಒಂಚೂರು ನೀರು ನಿಲ್ಲಲ್ಲ. 5 ವರ್ಷದಿಂದನೂ ನಾವು ಬಾಧೆ ಹಿಂಸೆ ಬೀಳ್ತಾ ಇದ್ವಿ, ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಶಾಸಕರು ಈ ಸಾರಿ ನಮಗೆ ಅಲ್ಲಲ್ಲಿ ಪ್ಯಾಚ್ಗಳಿಲ್ದಂಗೆ ಕ್ಲೀನಾಗಿ ಒಂದೇ ರೋಡ್ ಹಾಕಿ ಮಾಡಿಕೊಟ್ಟಿದ್ದಾರೆ. ನೀರು ಎಲ್ಲಿ ನಿಲ್ದಂಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮಗೆ ಅನುಕೂಲ ಹೆಂಗಿದೆ ಅಂದರೆ ಅಷ್ಟು ನಮ್ಮೂರಲ್ಲಿ ಯಾವುದೂ ಈ ಥರ ರೋಡ್ ಇಲ್ಲ. ಎಲ್ಲ ಅಲ್ಲಲ್ಲಿ ಪ್ಯಾಚ್ಗಳು ಹಾಕ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಹಾಕ್ಕೊಂಡು ರಾಜಕೀಯ ಮಾಡಿಕೊಂಡು ಸುಮಾರು 5 ವರ್ಷಗಳಿಂದ ಪೆಂಡಿಂಗ್ ಇಟ್ಟಿದ್ದು. ಆ ಕಡೆ ಚರಂಡಿ ನೀರು ಹೋಗೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೂ ಪೈಪ್ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಊರಲ್ಲಿ ಎಲ್ಲ ಕಡೆಗಿಂತ ನಂಬರ್ 1 ಆಗಿ ರೋಡ್ ಮಾಡಿಕೊಟ್ಟಿದ್ದಾರೆ ನಮಗೆ. ಅವಾಗ ನಮಗೆ ತುಂಬ హృదయದ ధన్యవాదాలు ನಮ್ಮ శాసకರಿಗೆ. నా పేరు ఎర్రప్ప, మా ఊరి పేరు ఉర్దుపల్లి. మాకు చాలా తొందరగా ఉండేది. గాడీలు గీడీలు పోయాక అవుతా ఉండలేదు. ప్రతి పీస్పూర్ సాయాబులు గెలిచిన మీటికి మాకు ఈ రోడ్ బాగా అనుకూలం చేసి ఆ పక్క ఈ పక్క డైన్ చేసి నీళ్ళు ఎక్కను అక్కడే పోయాపని అనుకూలం చేసినాడు. మాకు వాళ్ళకి ತುಂಬ ಧನ್ಯವಾದಗಳು. ಆದರೆ ಪ್ರತಿ ಪೀಸ್ಪುರ ಸಾಯಾಬ್ರಿಗೆ ನಮಸ್ಕಾರ. ಒಳ್ಳೆ ಕೆಲಸ ಮಾಡಿ ನಮಗೆ ಅನುಕೂಲ ಮಾಡ್ಯವ್ರೆ. ನಮ್ಮದು ಸಿಕ್ಕೂರಾದ್ರೂ ಸ್ವಚ್ಛವಾಗಿ ರೋಡು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾನೆ. ನಮಗೆ ಏನು ತೊಂದರೆ ಇಲ್ಲ ಸರ್. ನಮ್ಮ ಹೆಸರು ಸೋಮಶೇಖರ್ ಅಂತ, ವರದಳ್ಳಿಯಿಂದ. ಸುಮಾರು ಒಂದು 10 ವರ್ಷಗಳಿಂದ ಈ ರೋಡು ರಸ್ತೆ ಆಗಿರಲಿಲ್ಲ. ಆದರೆ ಈಗ ಮಳೆ ಬಂದರೆ ಎಲ್ಲ ನೀರು ನಿಂತ್ಕೊಂಡು ಎಲ್ಲ ಓಡಾಡೋಕ್ಕೂ ಅನಾನುಕೂಲ ಆಗಿತ್ತು. ಆದರೆ ಈಗ ಪ್ರದೀಪ್ ಈಶ್ವರ್ ಅವರು ಚರಂಡಿಗಳು 2 ಕಡೆ ಚರಂಡಿ ಮತ್ತು ಈ ರೋಡ್ ಮಾಡಿಸ್ಬಿಟ್ಟು ನಮಗೆ ಇವಾಗ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಚರಂಡಿ ಆಗಿರೋದ್ರಿಂದ ಇವಾಗ ಎಲ್ಲರಿಗೂ ಅನುಕೂಲ ಆಗಿದೆ. ಓಡಾಡಲಿಕ್ಕೆ ಮಳೆ ಬಂದರೆ ಜನಗಳೇ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಮಳೆ ನೀರು ನಿಂತ್ಕೊಂಡು ಎಲ್ಲ ಅನಾನುಕೂಲ ಆಗಿತ್ತು. ಈಗ ಎಲ್ಲರಿಗೂ ಅನುಕೂಲ ಆಗಿದೆ. ಈ ರೋಡಲ್ಲೆಲ್ಲ ಯಾರ್ಯಾರಿದ್ದಾರೆ ಎಲ್ಲರಿಗೂ ಅನುಕೂಲ ಆಗಿದೆ. ನಮಗೆ ಪ್ರದೀಪ್ ಈಶ್ವರ್ ಅವರು 2 ಕೆಲಸಕ್ಕೆ ಕಾಮಗಾರಿ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಒಂದು 10-15 ವರ್ಷದಿಂದ ಫುಲ್ಲು ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗೋದು. ಈ SC ಕಾಲೋನಿಗಳಿಗೆ ಆಗಿರ್ಬೋದು, ಬೇರೆ ಇದಕ್ಕೆ ಆಗಲಿ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು. ಫಸ್ಟು ಅವ್ರು ಗೆದ್ದಿದ ತಕ್ಷಣ 5 ಲಕ್ಷ ಕಾಂಕ್ರೀಟ್ ಕೊಟ್ಟರು. ಇನ್ನೊಂದು ಕಡೆ 18 ಲಕ್ಷ ಕೆಲಸ ಕೊಟ್ಟರು. ನಂಬರ್ 1 ಆಗಿ 2 ಕಡೆ ಚರಂಡಿ, ಆಮೇಲೆ ಕಾಂಕ್ರೀಟ್, RC ಕಾಂಕ್ರೀಟ್ ರೋಡ್ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಡ್ರಾಪ್ ಎಲ್ಲಿ ನೀರು ನಿಲ್ಲಲ್ಲ. ಎಲ್ಲ ಜನನೂ ತಿಳ್ಕೊತಾರೆ ಅವ್ರನ್ನ. ಪುಣ್ಯಾತ್ಮರು ಇಂಥ MLA ಅವರು ಇನ್ನೂ ಒಂದು 10 ವರ್ಷ ನಮಗೆ ಇದ್ರೆ ಎಲ್ಲ ಕೆಲಸಗಳಿಗೆ ನಮ್ಮೂರಲ್ಲಿ ಎಲ್ಲ ಕಾಮಗಾರಿಗಳು ಮುಗಿಸ್ತೀವಿ ಅನ್ನೋದು ನಮಗೆ ಸಂದೇಶವೇ ಇಲ್ಲ. ಇಂಥ ಶಾಸಕರು ಬೇಕಂತ ತುಂಬ ಧನ್ಯವಾದಗಳು ಹೇಳೋಕ್ಕೆ ಅವ್ರಿಗೆ ಇಷ್ಟಪಡ್ತೀವಿ. ಅವ್ರಿಗೆಲ್ಲಕ್ಕೆ ಮುಂಚೆ ನಮಗೆ ಏನೂ ಕೆಲಸನೂ ಆಗಿಲ್ಲ. ಅವ್ರು ಗೆದ್ದಿದ್ದೆ ನಮಗೆ ಫಸ್ಟ್ ಗೆದ್ದಿದ್ದು 2 ತಿಂಗಳಿಗೆ 5 ಲಕ್ಷ ಕೆಲಸ ಕೊಟ್ಟರು. ನಮ್ಮೂರು ನೋಡಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ಬಿಟ್ಟು ಈಗ ಮಾಸ್ಕ್ ಲೈಟ್ ಎಡ್ ಕೊಡ್ತಾ ಇದ್ದಾರೆ. ತುಂಬ ನಮಗೆ ನಮ್ಮೂರಿಗೆ ವರದಳ್ಳಿಗೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಅವ್ರಿಗೆ ಧನ್ಯವಾದಗಳು. ನೆಕ್ಸ್ಟ್ ಹತ್ತಿರದಲ್ಲೇ ಅವ್ರಿಗೆ ನಮ್ಮೂರಿಗಲ್ಲೇ ಸನ್ಮಾನ ಮಾಡಬೇಕಂತ ಕೂಡ ಇಟ್ಕೊಂಡಿದ್ವಿ. ಇಂಥ ಶಾಸಕರು ನಮ್ಗೆ ಇನ್ನೂ ಒಂದು 2-3 ಸರಿ ಆಯ್ಕೆ ಆದ್ರೂ ಭಾರಿ ಸಂತೋಷ. ಮಿನಿಸ್ಟರ್ ಆಗಬೇಕಂತ ನನಗೆ ಭಾರಿ ಆಸೆ. ಅವ್ರು ಇನ್ನೂ ಮಿನಿಸ್ಟರ್ ಆಗಿಬಿಟ್ರೆ ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ಸಂಶಯವೇ ಇಲ್ಲ. ಇಂಥ ಶಾಸಕರು ನಮಗೆ ಸಿಗ್ತಾರೋ ಇಲ್ಲ ಅನ್ನೋದು ಡೌಟೇ. ಯಾವ ಊರಲ್ಲಿ ಚಿಕ್ಕೂರನ್ನ ನೋಡ್ತಾ ಇಲ್ಲ ಅವರು, ಇದನ್ನ ನೋಡ್ತಾ ಇಲ್ಲ. ಎಲ್ಲರೂ ಒಂದೇ ಥರ ಭಾವಕ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರನ್ನ ಹೈಟೆಕ್ ಮಾಡೋದು, ಒಬ್ಬರನ್ನ ಇದು ಮಾಡೋದಿಲ್ಲ. ಎಲ್ಲ ಲೋ ಲೆವೆಲ್ನಿಂದ ಹೈ ಲೆವೆಲ್ ಗಂಟ ಎಲ್ಲರನ್ನೂ ಕಾಮನಾಗಿ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ನನಗೆ ಇಷ್ಟ. ಅವ್ರ ಕ್ಯಾರೆಕ್ಟ್ರು ಭಾಳ ನಂಗೆ ತುಂಬ ಅವ್ರನ್ನ ಇಷ್ಟಪಟ್ಟಿರೋದು ಅದೇ. ಅವ್ರ ಹೆಲ್ಪಿಂಗ್ ನೇಚರನ್ನ ಇದೆ. ಅವ್ರ ಹತ್ರ ಭೇದ ಭಾವ ಇಲ್ಲ. ಅವ್ರ ಹತ್ರ ನಂಗೆ ಭಾರಿ ಇಷ್ಟ. ಪ್ರದೀಪ್ ಈಶ್ವರ್ ಇನ್ನೂ 2 ಸರಿ ಆಯ್ಕೆ ಆಗಿ ಅವ್ರ ಮಿನಿಸ್ಟರ್ ಆಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಲಿ ಅಂತ ನಮ್ಮ ಆಸೆ.